ಹಲೋ ಎವ್ರಿವಾನ್, ವೆಲ್ಕಮ್ ಟು ಸುಶ್ಲೋಕ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಪಾಪು ಹೇಳೋಕ್ಕೆ ಮುಂಚೆನೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹೊರಗಡೆ ಕಸ ಎಲ್ಲ ಹೊಡೆದ್ಬಿಡೋಣ ಅಂತ ಮನೆಯಿಂದ ಆಚೆ ಬಾಲ್ಕನಿ ಹತ್ರ ಕಸ ಹೊಡಿತಾ ಇದ್ದೀನಿ. ಸೊ ಬೆಳಗ್ಗೆ ಹೊತ್ತು ನಮ್ಮ ಮನೆಗೆ ಬಂದು ನೋಡಿದಾಗ ಈ ಪರಿಸ್ಥಿತಿಲಿ ಇರುತ್ತೆ. ನಮ್ಮ ಮನೆ ಎಲ್ಲ ಚಲ್ಲಾಪಿಲ್ಲಿ ಮಾಡಿಟ್ಟಿರ್ತಾಳೆ ನನ್ನ ಮಗಳು, ಎಲ್ಲ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬಿಸಾಡಿ. ಸೊ ನೈಟೆಲ್ಲ ನಾನು ಕ್ಲೀನ್ ಮಾಡೋಕ್ಕೆ ಹೋದರೆ 1 ಗಂಟೆ ಆಗಿಬಿಡುತ್ತೆ ನಾನು ಮಲ್ಕೊಳ್ಳೋದು. ಯಾಕಂದರೆ ಅವಳು ಮಲಗೋದೇ 12 ಗಂಟೆ. ಅದಕ್ಕೆ ಎಲ್ಲ ಬೆಳಗ್ಗೆ ಎದ್ದು ಈ ಥರ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಆಮೇಲೆ ಒಂದು ಕಡೆಯಿಂದ ಕಸ ಹೊಡ್ಕೊಬರ್ತೀನಿ. ಯಾರ್ಯಾರ ಮನೇಲಿ ಮಕ್ಕಳಿರ್ತಾರೋ ಎಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಮನೇಲಿ ನೀಟಾಗಿ ಇಟ್ಕೊಳ್ಳೋದು ಅಂತ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮತ್ತಿನ್ನೊಂದು ಕಡೆಯಿಂದ ಎಲ್ಲ ಕಿತ್ತೆಸ್ತಿರ್ತಾರೆ. ಸೊ ಅವ್ರು ಸ್ವಲ್ಪ ದೊಡ್ಡವರಾಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಸೊ ನೀಟಾಗಿ ಕಸ ಹೊಡ್ಕೊಂಡಿದ್ದಾಯಿತು. ಕಸ ಎಲ್ಲ ಎತ್ಕೊಂಡು ಬಿನ್ನಿಗೆ ಹಾಕಿ ಕಿಚನಿಗೆ ಬಂದೆ ತಿಂಡಿ ಮಾಡೋಣ ಅಂತ. ಇವತ್ತು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಸೊ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಾಪು ಹೇಳೋಷ್ಟರಲ್ಲಿ ಎಷ್ಟು ಬೇಗ ಎಲ್ಲ ಕೆಲಸಗಳು ಮಾಡ್ಕೋತೀನೋ ಅಷ್ಟು ಬೇಗ ನನಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವಳು ಎದ್ಮೇಲೆ ಯಾರ ಹತ್ರನೂ ಹೋಗಲ್ಲ. ಎತ್ಕೋ 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 ಅಂತ ಅಳೋದು, ಹಠ ಮಾಡೋದು ಮಾಡ್ತಾಳೆ. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂಡಿ ಎಲ್ಲ ಮಾಡಿಟ್ಬಿಟ್ರೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಾದಮೇಲೆ 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಫಸ್ಟೇ ಕುಕ್ಕರಲ್ಲಿ ಹೀರೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಲಾಸ್ಟಲ್ಲಿ ಹೀರೆಕಾಯಿ ಪಲ್ಯ ರೆಡಿ ಆಗೋಗುತ್ತೆ. ನಾನು ತಿಂಡಿ ಕೆಲಸ ಎಲ್ಲ ಮಾಡಿ ಮುಗಿಸ್ಮೇಲೆ ಕರೆಕ್ಟ್ ಟೈಮ್ಗೆ ನನ್ನ ಮಗಳು ಎದ್ಲು. ಸೊ ಅವಳಿಗೂ ಕೂಡ ಚಪಾತಿ ತಿನ್ಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ತುಪ್ಪ ಹಾಕಿ ಫೋಲ್ಡ್ ಮಾಡಿ ಚಪಾತಿ ಮಾಡಿದೆ. ಅವಳಿಗೆ ಒಂದು ಪ್ಲೇಟಿಗೆ ಈ ಥರ ಮುರ್ಕೊಟ್ರೆ ಅವಳು ಕುತ್ಕೊಂಡು ತಿಂತಾಳೆ ನೀಟಾಗಿ. ನಾವು ತಿನ್ನಿಸ್ಬೇಕಂತ ಏನಿಲ್ಲ. ಈ ಚಪಾತಿ, ಈ ರೊಟ್ಟಿ ಎಲ್ಲ ಏನು ತೊಂದರೆ ಇಲ್ಲ, ಅವಳೇ ತಿಂತಾಳೆ. ಲೋಕೇಶ್ ಅವ್ರಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಆಮೇಲೆ ಬೇರೆ ಏನು ಕೆಲಸಗಳಿದೆ ಅದನ್ನು ನಾನು ಮಾಡ್ಕೋತೀನಿ. ಮತ್ತು ಅವ್ರ ಡ್ಯೂಟಿಗೆ ಹೋಗ್ತಾರೆ. ಸೊ ಇದೇ ಥರ ಇರುತ್ತೆ ನನ್ನ ಮಾರ್ನಿಂಗ್ ರೋಟೀನ್.